ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್? ಎಲ್ಲರೂ ಆರಾಮದ್ರಿ ಅಂತೇಳಿ ಅಂದ್ಕೊಂಡಿನಿ. ನೋಡ್ರಿ ಫ್ರೆಂಡ್ಸ್, ಈಗ ಅನ್ವಿತಾ ರಂಗೋಲಿ ಹಾಕಕ್ಕಂತಾಳ. ಕ್ಯೂಟಾಗಿರೋ ಗೊಂಬೆ ರಂಗೋಲಿ ಡೈಲಿ ನಾನು ಹಾಕ್ತಿದ್ದೆ. ಸೊ ಈಗ 2-3 ಡೇಸಿಂದ ಆಕಿನ ಹಾಕಕ್ಕಂತಾಳ. ಸ್ಕೂಲದು ದಸರಾ ಹಾಲಿಡೇಸ್ ಕೊಟ್ಟಿದ್ದಾರ ಅಂಥೇಳಿ. ಸೊ ಇದೇ ಟೈಮ್ನಾಗ ಆಕಿ ಮಸ್ತ್ ಎಷ್ಟಾಗುತ್ತೆ ಅಷ್ಟು ರಂಗೋಲಿ ಕಲೀಲಿ ಅಂತೇಳಿ ಆಕಿಗೆ ಹಚ್ಚಿ ನೋಡ್ರಿ. ನೋಡ್ತಿರ್ಬೋದು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಕ್ಕೆ ಕಲ್ತಿದ್ದಾಳೆ ನೋಡ್ರಿ ಫ್ರೆಂಡ್ಸ್. ಅನ್ವಿತಾ ಹಿಂಗತೆ ರಂಗೋಲಿ ಬಿಡ್ಸ್ಯಾಳ, ಚಲೋ ಬಿಡ್ಸ್ಯಾಳ. ಒಟ್ಟಿನಲ್ಲಿ ಹೆಂಗಾಗಿತ್ತಂತ ನೀವು ಹೇಳ್ರಿ. ಓಕೆ ಫ್ರೆಂಡ್ಸ್, ಈಗ ಕಿಚನ್ನಾಗ ಅಡುಗೆನೂ ಎಲ್ಲ ಸ್ಟಾರ್ಟ್ ಮಾಡೀನಿ. ಈಗ ಗಂಜಿ ಕುಡಿಯೋಕಂತೇನೆ ಫ್ರೆಂಡ್ಸು. ಹಾಲು ಜಾಸ್ತಿ ಇದ್ವು, ಸೊ ಹಾಗಾಗಿ ಇವತ್ತು ಗಂಜಿಗೆ ಹಾಲು ಹಾಕ್ಕೊಂಡು ಕುಡಿಯೋಕಂತೇನೆ ನೋಡ್ರಿ. ಏನು ಮಾಡಕಂತೆ ಗುಂಡು? ತಿಳಿಯವಾಲ್ತು. ಟಿವಿಯಾಗ ನೋಡ್ಕೊಂಡು ಏನ್ ಮಾಡಕಂತಿ? ಹೇಳಲ್ಲ ಒಂದಿಟ್ಟು ನಮ್ ವ್ಯೂವರ್ಸಿಗೆ. ತಿರ್ಗೋದು ಅದ ಏನದ ಹೆಸರು ಹೇಳ ಚಂದಾಗ. ಸುದರ್ಶನ ಚಕ್ರಗತೆ ತಿರುಗುದ್ ಮಾಡಕಂತೀನ ಪೇಪರ್ ಇಲ್ಲೇ. ನೋಡ್ರಿ ಫ್ರೆಂಡ್ಸ್, ಟಿವಿ ಒಳಗ್ ನೋಡ್ಕೊಂಡು ನೋಡ್ರಿ ಅಲ್ಲೇ ಪೇಪರ್ ಇಲ್ಲೇನೋ ಕ್ರಾಫ್ಟ್ ಮಾಡಕತ್ತಾರ, ಕ್ರಾಫ್ಟ್ ಪೇಪರ್ ಇಲ್ಲೇ. ಸೊ ಟಿವಿಯಾಗ ನೋಡ್ಕೊಂಡು ತಾನು ಹಂಗ ಸೇಮ್ ಮಾಡಕಂತಾನ. ನೋಡ್ತಿರ್ಬೋದು ನೋಡ್ರಿ, ಮಾಡ್ತಾನ ಸ್ವಲ್ಪ. ಮತ್ತೊಂಚೂರು ಬ್ಯಾಗ್ ಹೊಡಿಸ್ತಾನ, ಮತ್ ಮಾಡ್ತಾನ. ತಿಳಿಲಾರ್ದಕ್ ಮತ್ ಹೊಳ್ಳಮಳ ಹಚ್ಚಿ ನೋಡಿ ಕಲಿಯಾಕಂತೀನ. ಪೂರ್ತಿ ಮಾಡಿನ ತೋರಿಸೇನ? ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನನ್ನ ಮಗಳು ಮಾಡಿರೋ ಕೆಲಸ. ಡ್ರೆಸ್ಸಿಂಗ್ ಟೇಬಲ್ ರೆಡಿ ಮಾಡ್ಕೊಂಡಿದ್ದಾಳ ನೋಡ್ರಿ. ಏನಿದು ಹಿಂಗಿಟ್ಬಿಟ್ಟಿದ್ದಾಳಲ್ಲ, ಏನಿಟ್ಟಾಳ ಅಂತ ಅನ್ಕೊಂಡ್ ನೋಡ್ತೀನಿ. ಆಮ್ಯಾಗ ಅರ್ಥ ಆಯ್ತು, ಡ್ರೆಸ್ಸಿಂಗ್ ಟೇಬಲ್ ರೆಡಿ ಮಾಡ್ಕೊಂಡಾಳಿಕಿ ಅಂತಂದು. ತೆಲ್ಗುಂಬಿಟ್ಟು ಅದ್ರ ಮ್ಯಾಗ ಒಂದ್ ಲುಂಗಿ ಹಚ್ಚಿ, ಅದ್ರ ಮ್ಯಾಗ ಪೌಡ್ರು, ಇಯರಿಂಗ್ಸು, ಕ್ಲಿಪ್ಸು, ವ್ಯಾಸ್ಲಿನ್ ಬಾಚಣಿಕೆ ಎಲ್ಲ ಇಟ್ಟು ಡ್ರೆಸ್ಸಿಂಗ್ ಟೇಬಲ್ ರೆಡಿ ಮಾಡ್ಕೊಂಡ. ಎಲ್ಲಿಂದ ಬಂತವ ಇದು ಐಡಿಯಾ ನಿನಗ? ಹಂಗ ಹಚ್ಕೊಂಡಕ್ ಬರ್ಲ, ಯಾಕೆ ಹಿಂಗ ಮಾಡ್ಕೋಬೇಕಂತ ಐತೆನ? ಈ ಡ್ರೆಸ್ಸಿಂಗ್ ಟೇಬಲ್ ಇದ್ದಾರ ಯೂಸ್ ಮಾಡ್ತಾರ, ಇಲ್ದಾರ ನಮ್ ಮನ್ಯಾಗ ಹೆಂಗಿರ್ತ ಹಂಗ ಇದು ಮಾಡ್ಬೇಕವ. ಏನೋ ಹಿಂಗೆಲ್ಲ ಮಾಡೋದು. ನೋಡಿ, ತಿಜೋರಿ ತೆಗಿಯೋ ಹೊತ್ನ್ಯಾಗ ಮತ್ತವನ್ ತಗೋದು ಸರಿಸಿ ಸುಮ್ನ ಕಿರಿಕಿರಿ ಇಲ್ಲ ನೀದ ತೆಗಿ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಬೆಳೆದಿರೋಂಥ ಮಕ್ಕಳು ಇದೇ ರೀತಿ ಇರ್ತಾರೆ ನೋಡ್ರಿ ಫ್ರೆಂಡ್ಸ್. ನಮ್ಗೆ ಇದ ಬೇಕು ಅಂಥೇಳಿ ಅವರು ಹೆಚ್ಚಾಗೇನು ಹಠ ಮಾಡಲ್ಲ. ಒಮ್ಮೆ ಹಠ ಮಾಡ್ತಾರ, ಮಾಡಂಗಿಲ್ಲ ಅಂತಲ್ಲ. ಒಮ್ಮೆ ನನಗ ಅನಿಸ್ತೈತಿ, ನಮ್ಮ ಮಕ್ಕಳಿಗೆ ಏನು ಹೆಚ್ಚಾಗಿ ಕಾಸ್ಟ್ಲಿ ಆಟ ಸಾಮಾನು ಏನು ಕೊಡ್ಸೋಕ್ಕಾಗ್ಲಿಲ್ವಲ್ಲ ಅಂತೇಳಿ ಒಮ್ಮೆ ಅನಿಸ್ತೈತಿ. ಸೊ ಇಲ್ಲ ಅಂಥೇಳಿ ಆಕೆ ನಮ್ಗೆ ಕೊಡಿಸ್ರಿ ಅಂತ ಕೇಳಿಲ್ಲ. ಇರೋದ್ರಲ್ಲೇ ತಲೆ ಓಡಿಸಿ ಈ ಥರ ಮಾಡಿರೋದನ್ನ ನೋಡಿ ನನಗೆ ಖುಷಿ ಆಯಿತು. ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಬೆಳೆದಿರೋವಂಥ ಮಕ್ಕಳು ಹೀಗೆ ಅಡ್ಜಸ್ಟ್ ಮಾಡಿಕೊಂಡು ಏನು ಆಟ ಸಾಮಾನು ಇರ್ತಾವಲ್ಲ ಫ್ರೆಂಡ್ಸು, ಸೊ ಅದರಲ್ಲೇ ಆಟ ಆಡಿ ಖುಷಿ ಪಡ್ತಿರ್ತಾರೆ ನೋಡ್ರಿ. ನಿಂದೇನು ವಿಡಿಯೋ ಮಾಡ್ಬೇಕಪ್ಪ? ಮಾಡಿದ್ವಿ ಕ್ರಾಫ್ಟ್ ಪೇಪರ್. ಮಾಡೇನು ಮಾಡೋದು ತೋರ್ಸೋದನ್ನ? ಮಾಡೇನು ಮಾಡೋದು? ಹೋಗಿದನ? ಎಲ್ಲಿ ಹೋಗ್ತದ? ಏನೋ ಮಾಡಿದನ್ ಬಿಡವ, ಆಟ ಆಡಕಂತ ಹೇಳವ. ಹೌದು ನೋಡ್ಕೊಂಡು ನಾನು ನಿನ್ನ ಸೇಮ್ ಆಗಿ ನಿನಗೂ. ಓಕೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ನಿಮ್ಮೆಲ್ಲರಿಗೂ ಸಿಗಕ್ ಆಗಿರಲಿಲ್ಲ. ಸೊ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರ ಸಿಗಕಂತೀನಿ.
ಸೊ ಮಕ್ಕಳನ್ನಷ್ಟ ವ್ಲಾಗ್ ಮಾಡಿದೆ ಬೆಳಗ್ಗೆ, ನನಗೆ ಮಾಡಕ್ ಆಗ್ಲಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗಕ್ಕಂತೇಳಿ ರೆಡಿ ಆಗಿದೀವಿ ನೋಡ್ರಿ. ಇವತ್ತು ಹಸ್ಬೆಂಡ್ ಇಲ್ಲ, ನಾನು ಮಕ್ಕಳು ಸೊ ಅಷ್ಟ ರೆಡಿ ಆಗಿವಿ. ಇನ್ನು ಹಸ್ಬೆಂಡ್ ಬಂದಿಲ್ಲ. ಸೊ ಹಂಗಾಗಿ ಅವ್ರು ಬಂದಾದ್ಮ್ಯಾಗ ಬಂದ್ರು. ಓಕೆ ಫ್ರೆಂಡ್ಸ್, ಈಗ ಹಸ್ಬೆಂಡ್ ಬಂದ ಕೂಡಲೇ ಇವಾಗ ರೆಡಿ ಅಂತಂತಾರ. ಸೊ ಅವ್ರು ರೆಡಿ ಆದ ಕೂಡಲೇ ಹೋಗ್ತೀವಿ. ಆಕ್ಚುಲಿ ಅವ್ರು ಬರೋದು ಲೇಟ್ ಆಗ್ತತಿ. ಅವ್ರು ಬರೋದ್ರೊಳಗ ಅಟ್ಲೀಸ್ಟ್ ದುರ್ಗಾದೇವಿ ದೇವಸ್ಥಾನಕ್ಕಾದ್ರೂ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊಂಟಿದ್ವಿ. ಇನ್ನೇನ್ ಹೋಗ್ಬೇಕು ಅನ್ನೋದ್ರೊಳಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಸೊ ಬಂದ್ರು. ಇನ್ನೊಂದ್ 5-10 ನಿಮಿಷದೊಳಗ ಹೋಗ್ತೀವಿ. ಸೊ ಇವತ್ತು ನವರಾತ್ರಿ 8ನೇ ದಿನ ಆಗಿರೋದ್ರಿಂದ ಆ ಮಹಾಗೌರಿ ದೇವಿನ ಇವತ್ತು ಪೂಜೆ ಮಾಡ್ತಾರೆ ನೋಡ್ರಿ. ಆ ಮಹಾಗೌರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ. ನವರಾತ್ರಿ 8ನೇ ದಿನ ದೇವಿಗೆ ನೇರಳೆ ಕಲರ್ ಸೀರೆನ ಉಡ್ಸಿರ್ತಾರ ಫ್ರೆಂಡ್ಸ್. ಸೊ ಇವಾಗ ನಾನು ನೇರಳೆ ಕಲರ್ ಸೀರೆನ ಉಟ್ಕೊಂಡಿನಿ. ನೋಡ್ತಿರ್ಬೋದು ಹೆಂಗ್ ಕಾಣಕತ್ತೀನಿ ಏನು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ಹಸ್ಬೆಂಡ್ ಇನ್ನೇನ್ ರೆಡಿ ಆಗಿ ಬರ್ತಾರ, ಅವ್ರಿಗೋಸ್ಕರನ ಇವಾಗ ವೇಟಿಂಗ್. ಅನ್ವಿತಾ ನೋಡ್ರಿ ಫ್ರೆಂಡ್ಸ್, ಅನ್ವಿತಾ ಹೆಂಗ್ ಕಾಣಕಂತಾಳ ಅಂತ ಹೇಳ್ರಿ. ಆಕಿನ ಕಡೆ ವೈಲೆಟ್ ಕಲರ್ ಡ್ರೆಸ್ ಇಲ್ಲ, ಪರ್ಪಲ್ ಕಲರ್. ಸೊ ಬೇಬಿ ಪಿಂಕ್ ಕಲರ್ ಡ್ರೆಸ್ ನ ಹಾಕೊಂಡಿದ್ದಾಳ, ನೋಡ್ತಿರ್ಬೋದು. ಏನೋ ಡೈಲಾಗ್ ಬರ್ಕೊಂಡಿದ್ದಾಳ. ಅಲ್ಲಂದ್ರ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಐತಿ ಫ್ರೆಂಡ್ಸ್. ಇಲ್ಲಿ ಇನ್ನೊಂದ್ ಕಡೆ ಗ್ರ್ಯಾಂಡ್ ಆಗಿ ಲೈಟಿಂಗ್ ಎಲ್ಲ ಡೆಕೋರೇಷನ್ ಮಾಡಿದಾರಲ್ಲ, ಸೊ ಅಲ್ಲಿ ಬಾರ್ಬಿದೇನೋ ಡೈಲಾಗ್ ಹೇಳ್ತಾವಂತ. ಸೊ ಬರ್ಕೊಂಡಿದ್ದಾಳ. ಈಕಿ ಹಾಕೊಂಡಿರೋ ಡ್ರೆಸ್ ಯಾವ್ ಹಾಕೊಂಡಿದ್ದಾಳ ಅಂದ್ರ ನೋಡ್ರಿ, ಫ್ರಾಕ್ ಹಾಕೊಂಡಿದ್ದಾಳ. ಫುಲ್ ಲಾಂಗ್ ಫ್ರಾಕ್ ಬರ್ತಡೇಗ್ ತಗೊಂಡಿದ್ವಲ್ಲ, ಸೊ ಅದ ಫ್ರಾಕ್ ನ ಹಾಕೊಂಡಿದ್ದಾಳ. ತಡ್ರಿ ತೋರಿಸ್ತೀನಿ. ಸೂಪರ್. ಬಾರ್ಬಿ ಡೈಲಾಗ್ ಹೇಳಿ. ಅರವಿಂದ್ ಹಿಂದ್ ಬಾ, ಅಷ್ಟ್ ಮುಂದ್ ನೋಡ್ಬಾರ್ದು. I am a Barbie doll. I am so beautiful. Like little girls are my best friends. They style me, dress me and wear me new dress as they like. Make my curly hairs in different styles. I have beautiful pink curls. Put my makeup. I can dance and sing. They enjoy fun with me. ಎಲ್ ನೋಡ್ಕೊಂಡಿ ಬರ್ಕೊಂಡಿರೋನ್? ಹೌದು, TV ಕರೆಕ್ಟ್ ಐತಿ. ನೋಡ್ಕೊಂಡು ಹೇಳ್ತೀಯ, ನೋಡ್ಕೊಳಾರ್ದು ಹೇಳ್ತೀಯ. ಪ್ರಾಕ್ಟೀಸ್ ಮಾಡಿಲ್ಲ ನೀನು, ಮತ್ತೆ ಹೆಂಗ್ ಹೇಳ್ತಿ? ನನಗೆ ಈ ಟ್ಯಾಂಕರು ಬರ್ತೈತಿ. ಫ್ಯಾನ್ಸಿ ಡ್ರೆಸ್ ಅಂದ್ರ ಬಾರ್ಬಿ ಬರ್ತೈತಲ್ಲೋ ನನ್ಗೂ ಗೊತ್ತಿಲ್ಲ. ಮತ್ತ ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ರಾಧಾ ರಾಣಿ ಹಿಂಗಾಗಿರ್ತಾರ. ಬಾರ್ಬಿ ಬರುತ್ತಲ್ಲ ಗೊತ್ತಿಲ್ಲ. ಅದೇ ಪ್ರಾಚಿ ಅವ್ರ ಮಮ್ಮಿ ಕೇಳ್ತೇನಲ್ಲ. ಕೇಳ ಮಮ್ಮಿ, ನಾನು ಇದಕ್ ಬರಂಗಿಲ್ಲ. ಏನು ಯಾಕ? ಎಲ್ಲಾ ಗೇಮ್ ಎಲ್ಲ ಆಗಿರ್ತೈತಿ, ಸ್ಟಾರ್ಟ್ ಆಗಿರ್ತೈತಿ. ಅಲ್ಲಿ ಬರೀ ದಿನ ಲೇಟ್ ಹೋಗುದ ಆಗಂತೈತಿ. ಜಾಕೆಟ್ ಹಾಕೋಬೇಕಿಲ್ಲ ಇದ್ರ ಜೋಡಿ. ಬಾರ್ಬಿ ಹಂಗ ಕಾಣಿಸಂಗಿಲ್ಲ. ಮತ್ತ ಇಲ್ಲ, ಬಾರ್ಬಿ ಹಂಗ ಕಾಣಿಸ್ತಿ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ 8th ಡೇ ನವರಾತ್ರಿ ಔಟ್ಫಿಟ್ ಈ ತರ ಇದೆ. ಫೈನಲಿ ಹಸ್ಬೆಂಡ್ ಅವ್ರು ಇವಾಗ ರೆಡಿಯಾಗಿ ಬಂದ್ರು ನೋಡ್ರಿ ಫ್ರೆಂಡ್ಸ್. ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ಎಲ್ಲ ರೆಡಿ ಮಾಡ್ಕೊಂಡಿನಿ ಆಗಲೇಗನ. ಸೊ ನವರಾತ್ರಿ 8ನೇ ದಿನ ಫ್ರೆಂಡ್ಸ್. ಆಗ್ಲೇ ಅನ್ಸನವಲ್ಲ ನನಗ ನವರಾತ್ರಿ 8ನೇ ದಿನ ಅಂತೇಳಿ. ಎಷ್ಟು ಬೇಗ ದಿನಗಳು ಹೋಗಕಂತವು. ಹಬ್ಬ ಮಾಡ್ದಂಗನ ಅನ್ಸವಲ್ಲ ನನಗ ಒಟ್ಟ. ಈ ವರ್ಷ ಅದ್ರಾಗ ಬೇರೆ ದೇವಸ್ಥಾನಕ್ಕ ಲೇಟ್ ಆಗಿ ಹೋಗ್ತೀವ. ಮತ್ತೆ ಇಲ್ಲಿ ದಾಂಡಿಯಾ ಗರ್ಭಾ ಮತ್ತೆಲ್ಲ ಕಾಂಪಿಟೇಷನ್ ಎಲ್ಲ ಇಟ್ಟಿರ್ತಾರ. ಸೊ ಅದಕ್ಕೆಲ್ಲ ನಮ್ಗ ಪಾರ್ಟಿಸಿಪೇಟ್ ಮಾಡಕ ಚಾನ್ಸ್ ಒಂದ್ ಸಿಗವಲ್ದು. ಸೊ ಹಂಗಾಗಿ ಅದ್ರ ಸಲುವಾಗಿ ಏನೋ ಗೊತ್ತಿಲ್ಲ. ಹಬ್ಬ ಮಾಡ್ದಂಗನ ಅನ್ಸವಲ್ದು. ಇನ್ನ ನಾಳೆ ಒಂದಿನ ನಾಡ್ದಿನ ಮುಗ್ದ ಬಿಡ್ತೈತಿ ಹಬ್ಬ, ದಸರಾ ಹಬ್ಬ. ನಾಳೆ ನವರಾತ್ರಿ, ನಾಡ್ದು ವಿಜಯದಶಮಿ. ಮತ್ತ ಇನ್ನು 2 ದಿನ ಐತಿಲ್ಲ. ಇನ್ನು 2 ದಿನ ಹಬ್ಬ ಐತಿ. ನವರಾತ್ರಿ ನಾಳೆ ಎಂಡ್ ಆಗ್ತೈತಿ. ನವರಾತ್ರಿ ಅಂತಂದ್ರೆ 9 ದಿನ ಟೋಟಲ್. ಸೊ ನಾಳೆಗೆ ಎಂಡ್ ಆಗ್ತೈತಿ ಫ್ರೆಂಡ್ಸ್. ಇನ್ನ ನಾಡಿದ್ದು ವಿಜಯದಶಮಿ. ನಾಳೆ ಬಂದು ಇದನ್ನ ಪೂಜೆ ಮಾಡ್ತಾರಲ್ಲ, ಆಯುಧ ಪೂಜೆ. ನಾಳೆ ಆಯುಧ ಪೂಜೆ, ನಾಡಿದ್ದು ವಿಜಯದಶಮಿ. ಸೊ ನಾಡ್ದ ಕಂಡ ಪೂಜೆ. ಸೊ ಬರ್ರಿ ನೋಡೋಣ ಇವತ್ತಿನ ಬ್ಲಾಗ್ ಹೆಂಗ್ ಹೋಗುತ್ತೆ ಏನೋ ಅಂತೇಳಿ. ನೋಡಿ ಅನ್ವಿತಾ ಇಷ್ಟು ದೊಡ್ಡಗೆ ಎತ್ಕೋ ಪಪ್ಪ ಅಂತ ಗಂಟು ಬೀಳ್ತಾಳ ಅವ್ರ ಪಪ್ಪಾಗ. ಅರವಿಂದ್ ನೋಡ್ರಿ ಅಕ್ಕಿಗಿಂತ ಸಣ್ಣ, ಅವನ ಗಪ್ ನಿಂದಿರ್ತಾನ. ರೆಡಿ ಅರವಿಂದ್? ಇಲ್ಲ
ಅಲ್ಲಿ ಅಂತ ಆಯ್ತು ಮತ್ತ ಹೇಳು. ಹಾಯ್ ಫ್ರೆಂಡ್ಸ್. ಇವತ್ತ ಯಾವ ದೇವಿ ಇದು ಇವತ್ತ? ಮಹಾಗೌರಿ. ಮಹಾಗೌರಿ. ಸೊ ಹಸ್ಬೆಂಡ್ ಅನ್ನು ನೋಡ್ರಿ ನೇರಳೆ ಕಲರ್ ಶರ್ಟ್ ನ ಹಾಕೊಂಡಿದ್ರ ಸ್ವಲ್ಪ ಚೇಂಜ್ ಆಗ್ತೈತಿ. ಸೊ ನಂದು ನೇರಳೆ ಕಲರ್. ಒಟ್ನಲ್ಲಿ ನಾನು ಮತ್ತ ಹಸ್ಬೆಂಡ್ 3 ಮಂದಿ ಮತ್ತ ಅರವಿಂದ್ 3 ಮಂದಿ ಸ್ವಲ್ಪ ಮ್ಯಾಚಿಂಗ್ ಆಗಿದೆ ನೋಡ್ರಿ. ನಿಂದು ಮ್ಯಾಚ್ ಇಟ್ಟ ಬಾ. ರಶ್ ಐತಲ್ಲ ಅಲ್ಲ ಒಳಗೆ ಹೆಂಗೈತಿ ರಶ್? ಬರುವ ಹೋಗಿ ಬರೋಣ ಹುಡಿಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ಇವತ್ತಂತೂ ದೇವಿ ದರ್ಶನ ಮಸ್ತಾಗಾಯಿತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಯಿತು. ಮನಸ್ಸಿಗೇನೋ ಒಂದು ರೀತಿ ಬಹಳ ಅಂದ್ರೆ ಬಹಳ ಖುಷಿ ಆಯಿತು. ಒಂದು ರೀತಿ ಪಾಸಿಟಿವ್ ಫೀಲ್ ಬಂತು. ವಿಶೇಷವಾಗಿ ಇವತ್ತು ಪೂಜೆ ಮಾಡಿದ್ರು ಫ್ರೆಂಡ್ಸು, ಅಷ್ಟಮಿ ಇರೋದ್ರಿಂದ. ಸೊ ಇವಾಗ ದೇವಿ ದರ್ಶನ ತಗೊಂಡು ಇಲ್ಲಿ ನೋಡ್ರಿ ಶಾರ್ಟ್ ಮಾಂಗಲ್ಯ ಚೈನು ಆರ್ಟಿಫಿಷಿಯಲ್ ಎಷ್ಟು ಚೆನ್ನಾಗಿದ್ದಾವು ಅಂತೇಳಿ. ಸೊ ಇವಾಗೆಲ್ಲ ಹಾಕ್ಕೊಂತಾರ. ಅದು ಈ ಸೈಡ್ ಬೆಳಗಾವಿ ಸೈಡ್ ಬಂದ್ರಂತೂ ಲಾಂಗ್ ಮಾಂಗಲ್ಯ ಚೈನ್ಗಿಂತ ಸೊ ಶಾರ್ಟ್ ಮಾಂಗಲ್ಯ ಚೈನನ್ನು ಜಾಸ್ತಿ ಯೂಸ್ ಮಾಡ್ತಾರೆ, ಡೈಲಿ ಯೂಸು. ಸೊ ಇವಾಗ ನೆಕ್ಸ್ಟು ಎಲ್ಲಿಗೆ ಹೊಂಟೀವಿ ಅಂದ್ರೆ ಫ್ರೆಂಡ್ಸು, ನಿನ್ನೆ ಬ್ಲಾಗ್ನಾಗ ಹೇಳಿದ್ದೆ ನಾನು, ಇಲ್ಲಿ ವಿಶೇಷವಾಗಿ ಬೆಳಗಾವಿಯಲ್ಲಿ ದುರ್ಗಾದೇವಿನ ಕೂರಿಸಿದಾರ ಅಂಥೇಳಿ. ಸೊ ಅಲ್ಲಿ ಬಂದೀವಿ. ಸೊ ಅಲ್ಲಿ ಬಂದು ನೋಡಿದ್ರೆ ಜನಸಾಗರನೇ ಇದೆ ಫ್ರೆಂಡ್ಸ್. ಸೊ ನೀವು ನೋಡ್ತಿರ್ಬೋದು ಎಷ್ಟು ಮಂದಿ ಇದಾರ ಅಂಥೇಳಿ. ಫುಲ್ ಅಂದ್ರೆ ಫುಲ್ಲು ಕ್ರೌಡ್ ಐತಿ. ನಾವು ಈ ಕ್ರೌಡ್ ನೋಡಿಬಿಟ್ಟನ ರಿಟರ್ನ್ ಹೋಗಕ್ಕಂತಿದ್ವಿ. ಆ್ಯಕ್ಚುಲಿ ಬ್ಯಾಡ್ ಆಗಂಗಿಲ್ಲ ಅಂಥೇಳಿ. ಏನಿದು ದೇವಿ ದರ್ಶನ ತೊಗೊಳಕ್ಕೆ ಇಷ್ಟು ಮಂದಿ ಇದಾರ ಅಂತೇಳಿ ಅಂದ್ಕೊಂಡ್ವಿ. ಆಮೇಲೆ ಅಲ್ಲಿ ಕೇಳಿದ್ವಿ ದೇವಿ ದರ್ಶನಕ್ಕೆ ಇಷ್ಟು ಕ್ಯೂ ಐತಾ ಅಂತೇಳಿ. ಆಮೇಲೆ ಅಲ್ಲಿ ಹೇಳಿದ್ರು ಇಲ್ಲ ಪ್ರಸಾದಕ್ಕೆ ಇದು ಇಷ್ಟು ಕ್ಯೂ ಅಂತೇಳಿದ್ರು. ಅವಕ್ಕೇನ ಹಂಗಿರ ಆರಾಮಾಗಿ ದೇವಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತೇಳಿ ಮತ್ತೆ ಒಳಗೆ ಹೋದ್ವಿ ನೋಡ್ರಿ ಫ್ರೆಂಡ್ಸ್. ಸೊ ನೀವೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ಪರಿ ಜನಸಾಗರ ಕೂಡೈತಿ ಅಂಥೇಳಿ. ಇಲ್ಲಿ ಅಂದರೆ ವಿಶೇಷವಾಗಿ ಇಲ್ಲಿ ದುರ್ಗಾದೇವಿನ ಕೂರಿಸಿದ್ರೆ ಪ್ಲಸ್ ಪ್ರಸಾದ ಐತಿ. ಅದು ಒಂದು ಕಡೆ ಎಲ್ಲ 2 ಕಡೆ ಎಲ್ಲ 3-4 ಕಡೆ ಪ್ರಸಾದ ಎಲ್ಲ ಹಾಕ್ತಿದ್ದಾರೆ. ಸೊ ಹಾಗಾಗಿ ಫುಲ್ಲು ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟೈತಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಮೇನ್ ಪಾಯಿಂಟಿಗೆ ಬಂದೀವಿ ನೋಡ್ರಿ. ದುರ್ಗಾದೇವಿ ಮೂರ್ತಿ ಏನು ಕುಂದಿರ್ಸಿದಾರಲ್ಲ ಅಲ್ಲಿ ಮಸ್ತ್ ಮಾಡಿದಾರೆ ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಟೆಂಪಲ್ಗೆ ಬಂದೋ ರೀತಿ ಫೀಲ್ ಆಗಕ್ಕಂತೈತಿ. ಹೊರಗಡೆನ ಈ ಪರಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ, ದೊಡ್ಡ ಟೆಂಪಲ್ ರೀತಿ ಗೋಪುರ ರೀತಿ. ಸೊ ಇನ್ನು ಒಳಗೆ ಹೆಂಗಿರ್ಬೋದು ಇದೇ ಕ್ಯೂರಿಯಾಸಿಟಿಯಿಂದನೇ ಇಷ್ಟು ಜನ ಬಂದಿರ್ತಾರೆ ನೋಡ್ರಿ ಫ್ರೆಂಡ್ಸ್. ಇಷ್ಟೆಲ್ಲ ಡೆಕೋರೇಷನ್ ಎಲ್ಲ ಮಾಡಿರ್ತಾರಲ್ಲ. ಸೊ ಹಾಗಾಗಿ ಹೆಂಗಿರ್ಬೋದು ಏನು ಮಾಡಿರ್ಬೋದು ಅಂತ ವಿಶೇಷವಾಗಿ ಅಂತೇಳಿ ನೋಡೋಕಂಥೇಳಿ ಬರ್ತಾರೆ. ಸೊ ನಮಗೂ ಅದ ಕ್ಯೂರಿಯಾಸಿಟಿನಾಗ ಹೊಂಟೇವಿ ಒಳಗೆ ಹೆಂಗಿರ್ಬೋದು ಏನು ಅಂಥೇಳಿ. ಸೊ ಬರ್ರಿ ನಿಮ್ಮನ್ನು ಈಗ ಒಳಗೆ ಕರ್ಕೊಂಡೋಗ್ತೀನಿ. ಸೊ ನೀವು ನಮ್ಮ ಜೋಡಿ ನೋಡೋರಂತ ಎಂಜಾಯ್ ಮಾಡಿರೋಂಥ ದೇವಿ ದರ್ಶನ ತೊಗೊಳ್ಳೋರಂತ. ಮಸ್ತಾಗೈತಿ. ಶಿವಾಜಿಗೆ ಸಾಕ್ಷಾತ್ ದೇವಿನೇ ಖಡ್ಗ ಕೊಟ್ಟಾಳ. ಅದಕ್ಕೆ ಹಿಂಗಾಗಿ ಅವನಲ್ಲಿ ಆಸಕ್ತಿ ಇತ್ತು. ಅದಕ್ಕೆ ಯುದ್ಧದಲ್ಲಿ ಅವನಿಗೆ ಒಟ್ಟ ಸೋಲ್ ಅನ್ನೋದೇ ಇದ್ದಿಲ್ಲ ಅಂತ ಹೇಳ್ತಾನೆ.
ಚೆನ್ನಾಯ್ತಲ್ಲ, ಚಲೋ ಮಾಡಿದ್ದಾರೆ. ಮುಂದೈತಿ ನೀನು. ಓಕೆ ಫ್ರೆಂಡ್ಸ್, ಈಗ ಬಂದ್ವಿ ನೋಡ್ರಿ. ಈಗ ಒಳಗೆ ಎಲ್ಲೋ ಒಂದು ದೊಡ್ಡ ಟೆಂಪಲ್ಗೆ ಬಂದೋ ರೀತಿ ಫೀಲ್ ಆಗಂತೈತಿ. ಎಲ್ಲೋ ಕರ್ನಾಟಕ ಬಿಟ್ಟು ಇಂಡಿಯಾದಲ್ಲಿರೋ ಯಾವುದೋ ಟೆಂಪಲ್ಗೆ ಬಂದೋ ರೀತಿ ಆಗಂತೈತಿ. ಸೊ ಅದೇ ರೀತಿ ಫೀಲ್ ಆಗಂತೈತಿ ಅಂತಲೇ ಹೇಳ್ಬೋದು. ಯಾವ ಪರಿ ಜನ ಅದಾರ ನೋಡ್ರಿ ಫ್ರೆಂಡ್ಸ್. ಇಲ್ಲೂ ನೋಡ್ತಿರ್ಬೋದು, ಇಲ್ಲಿ ಒಳಗೆ ದೇವಿ ಡೆಕೋರೇಷನ್ ಎಲ್ಲ ಕುಂದರ್ಸಿದಾರೆ ನೋಡ್ರಿ. ದೊಡ್ಡ ದೇವಸ್ಥಾನದೊಳಗೆ ಹೆಂಗೆ ದೇವಿ ಮೂರ್ತಿ ಇರ್ತೈತೆ ನೋಡ್ರಿ ಫ್ರೆಂಡ್ಸ್. ಸೊ ಅದೇ ರೀತಿನ ಡಿಟ್ಟೋ ಹಂಗೆ ಮಾಡಿದಾರೆ ಅಂತಲೇ ಹೇಳ್ಬೋದು. ಇಲ್ಲೊಂದು ರೀತಿ ಡಿಫ್ರೆಂಟಾಗಿ ಒಂಥರ ವಿಶೇಷವಾಗಿನ ಮಾಡಿದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸು. ಸಖತ್ ಖರ್ಚು ಮಾಡಿದ್ದಾರೆ, ಲಕ್ಷಗಟ್ಲೆನ ಮಾಡಿರ್ತಾರೆ. ಈ ಥರ ಎಲ್ಲ ಅರೇಂಜ್ಮೆಂಟು, ಈ ಥರ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ ಅಂತ ಅಂದ್ರೆ ಲಕ್ಷಗಟ್ಲೆ ಖರ್ಚು ಹಾಕಿರ್ತಾರೆ. ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ ಫ್ರೆಂಡ್ಸು. ಸೊ ಆ ರೀತಿ ದೇವಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ನಿಜ ಖುಷಿ ಆಗ್ತೈತಿ. ಏನೋ ಒಂದು ರೀತಿ ಪಾಸಿಟಿವ್ ಎನರ್ಜಿ, ಎಕ್ಸ್ಟ್ರಾ ಎನರ್ಜಿ ಬಂದೋ ರೀತಿ ಆಗ್ತಿರ್ತೈತಿ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಏನೋ ತಲೆಯಲ್ಲಿ ಏನೋ ನೂರಾರು ಟೆನ್ಷನ್ಗಳನ್ನ ಇಟ್ಕೊಂಡು ಈ ಥರ ಪ್ಲೇಸ್ಗೆಲ್ಲ ಬಂದುಬಿಟ್ರೆ ಹಂಗೆ ಹಾರ್ಕೊಂಡು ಹೋಗ್ಬಿಡ್ಬೇಕು ತಲೆಯಿಂದ ಟೆನ್ಷನ್ಗಳು. ಸೊ ಆ ರೀತಿ ಎಲ್ಲ ಮಾಡಿದಾರೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು, ಅಲ್ಲಿಂದ ಹುಡ್ಕೊಂಡು ಬಂದಿದ್ದಕ್ಕೂ ಅಂತ ಅನ್ನಿಸ್ತು. ಸೊ ನಿಮಗೂ ಅಲ್ಲೇ ಕುಂತಲ್ಲೇನ ಬೆಳಗಾವಿಯಲ್ಲಿ ಯಾವ ರೀತಿ ಎಲ್ಲ ನವರಾತ್ರಿ ಸೆಲೆಬ್ರೇಷನ್ ನಡೀತೈತಿ ಅಂಥೇಳಿ ನಿಮಗೂ ತೋರ್ಸಕ್ಕಂತೀನಿ ಫ್ರೆಂಡ್ಸ್. ಸೊ ನೀವು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಡ್ರಿ. ಸೊ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದಕ್ಕೆ ಹೇಳ್ರಿ, ಸಪೋರ್ಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಎಲ್ಲ ದೇವಿ ಪ್ರಸಾದ ಎಲ್ಲ ತೊಗೊಳಕಂತಾರ. ನೀವು ನೋಡ್ತಿರ್ಬೋದು, ರೋಡೆಲ್ಲ ಫುಲ್ಲು ಬ್ಲಾಕ್ ಆಗಿರೋದ್ರಿಂದ ಎಲ್ಲ ರೋಡ್ ಮ್ಯಾಗನ ಅಲ್ಲೇ ಕಾಲು ಮಾಡಿಸ್ಕೊಂಡು ಆರಾಮ್ಸೆ ಎಲ್ಲ ಪ್ರಸಾದ ತೊಗೊಳಕಂತಾರ ಅಂತಲೇ ಹೇಳ್ಬೋದು. ಸೊ ನಾವು ಈಗ ಪ್ರಸಾದಕ್ಕೆ ಹೋಗಕ್ಕಂತೇವಿ. ಸೊ ಬರ್ರಿ ಪ್ರಸಾದ ತೊಗೊಳ್ಳೋಣ ಅಂತ. ನೋಡ್ತಿರ್ಬೋದು, ಜಿಲೇಬಿ, ಅನ್ನ, ಸಾಂಬಾರು, 2 ಥರದ ಪಲ್ಯ, ಉಪ್ಪಿನಕಾಯಿ, ಬಜ್ಜಿ ಆ್ಯಕ್ಚುಲಿ ಖಾಲಿ ಆಗೈತಿ, ಪುಡಿ ಬಜ್ಜಿ ಹಾಕಿದಾರೆ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಎಲ್ಲಿ ಬಂದೀವಿ ಅಂತ ಅಂದ್ರೆ ನಮ್ಮಿಯರಿಗೆ ಬಂದಾದ್ಮೇಲೆ ನಿಮ್ಗೆ ಸಿಗಕ್ಕಂತೀವಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಆಲ್ರೆಡಿ ಈಗ ಮ್ಯೂಸಿಕಲ್ ಚೇರ್ ಆಡ್ಸಕ್ಕಂತಾರೆ ನೋಡ್ರಿ ಫ್ರೆಂಡ್ಸ್, ನೋಡ್ತಿರ್ಬೋದು. ಮತ್ತು ಫ್ರೆಂಡ್ಸ್, ನಮ್ಮಿರದಾಗೂ ದುರ್ಗಾದೇವಿಗೆ ವಿಶೇಷವಾಗಿ ಇವತ್ತು ಪೂಜೆ ಮಾಡಿದ್ದಾರೆ. ಎಲ್ಲ ನೋಡ್ತಿರ್ಬೋದು, ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಮತ್ತು ಮಕ್ಕಳಿಗೆ ಮ್ಯೂಸಿಕಲ್ ಚೇರ್ ಎಲ್ಲ ಆಡಿಸಿದ್ದಾರೆ. ಮತ್ತು ಇನ್ನೊಂದು ಮೇನ್ ಅಂದ್ರೆ ದೀಪಾಲಂಕಾರ ಮಾಡಿದ್ದಾರೆ ಫ್ರೆಂಡ್ಸು. ಸೊ ನೀವು ನೋಡ್ತಿರ್ಬೋದು, ಆ ಕಡೆ ಈ ಕಡೆ ಎಲ್ಲ ದೀಪ ಎಲ್ಲ ಅಂಟಿಸಿದ್ದಾರೆ. ಫುಲ್ ಎಲ್ಲ ದೀಪ ಅಂಟಿಸಿ ಇವತ್ತು ಫುಲ್ಲು ದುರ್ಗಾದೇವಿಗೆ ದೀಪಾಲಂಕಾರ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ನು ಶೇರ್ ಮಾಡ್ಕೊಂಡಿನಿ ನಿಮ್ಗೆ. ಒಟ್ಟಿನಲ್ಲಿ ನವರಾತ್ರಿಯಲ್ಲಿ ಒಂದಿನ ದೀಪಾಲಂಕಾರ ಮಾಡಿರ್ತಾರೆ. ಲಾಸ್ಟ್ ಇಯರ್ ಆರೆಂಜ್ ಕಲರ್ ಸ್ಯಾರಿ ಇದ್ದಾಗೇನೋ ದೀಪಾಲಂಕಾರ ಮಾಡಿದ್ರು. ಸೊ ಇವತ್ತು ಪರ್ಪಲ್ ಕಲರ್ ಎಲ್ಲ ಇದ್ದಾಗ ದೀಪಾಲಂಕಾರ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸು. ಇದು ಆ್ಯಕ್ಚುಲಿ ನಿಜ ಮಿಸ್ ಮಾಡಿಕೊಂಡೆ ದೀಪಾಲಂಕಾರ ನೋಡೋದು. ಲೈಟ್ ಎಲ್ಲ ಫುಲ್ ಆಫ್ ಮಾಡಿಬಿಟ್ಟು ದೀಪದಲ್ಲೇ ಫುಲ್ಲೆಲ್ಲ ಮಂಗಳಾರತಿ ಎಲ್ಲ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿರಿ, ಇಲ್ಲೆಲ್ಲ ವಿಶೇಷವಾಗಿ ರಂಗೋಲಿ ಎಲ್ಲ ಹಾಕಿದ್ದಾರೆ ಫ್ಲವರಿಂದ. ನೀವು ನೋಡ್ತಾ ಇರ್ಬೋದು, ದೇವಿ ಮುಖವಾಡನ ಬಿಡಿಸಿದ್ದಾರೆ ನೋಡ್ರಿ ಫ್ರೆಂಡ್ಸು. ಫ್ಲವರಿಂದ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯಿತು. ಇದನ್ನೆಲ್ಲ ನೋಡೋದಕ್ಕೆ ನಿಜ ಅದೃಷ್ಟ ಮಾಡಿರಬೇಕು ಫ್ರೆಂಡ್ಸು. ಸೊ ನಾನಂತೂ ಫುಲ್ ಎಂಜಾಯ್ ಮಾಡೋಕ್ಕಂತೀನಿ. ಮನಸ್ಸು ಸಿಕ್ಕಾಪಟ್ಟೆ ಖುಷಿ ಉಲ್ಲಾಸ ಆಗ್ತೈತೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಈಗ ನೆಕ್ಸ್ಟು ನಮ್ಮಿರೋದಲ್ಲಿ ಇನ್ನೊಂದು ಕಡೆ ಬಂದೀವಿ ನೋಡಿರಿ. ಇಲ್ಲಿ ಇವತ್ತು ಆ್ಯಕ್ಚುಲಿ ಫುಲ್ಲೆಲ್ಲ ಪ್ರೈಸ್ ಕೊಡ್ತಾರಂತಿಲ್ಲಿ ದಾಂಡಿ ಎಲ್ಲ ಆಡೋದಕ್ಕೆ. ಸೊ ಕಾಂಪಿಟೇಷನ್ ಐತಿ, ದಾಂಡಿಯಾ ಕಾಂಪಿಟೇಷನ್. ಸೊ ಹಾಗಾಗಿ ಎಲ್ಲ ವಿಶೇಷವಾಗಿ ರೆಡಿಯಾಗಿದ್ದಾರೆ. ಇವತ್ತು ಏನೈತೆ ಅಂದ್ರೆ ಫ್ರೆಂಡ್ಸ್, ಫ್ಯಾನ್ಸಿ ಡ್ರೆಸ್ ಐತಿ ಇವತ್ತು. ಸೊ ಎಲ್ಲರೂ ರಾಣಿ, ಈ ಥರ ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಈ ಥರ ಎಲ್ಲ ರೆಡಿಯಾಗಿ ಮಸ್ತ್ ಬಂದಿದ್ದಾರೆ. ಬೆಳಗಾವಿಯಲ್ಲಂತೂ ಮಸ್ತ್ ಸಂಭ್ರಮದಿಂದ ಆಚರಿಸ್ತಾರಂತಲೇ ಹೇಳ್ಬೋದು. ನವರಾತ್ರಿ ಹಬ್ಬ ಅಂತೂ ಟೋಟಲ್ ಅಮಾವಾಸ್ಯೆ ಒಂದು ಲೆಕ್ಕ ಹಾಕೊಂಡ್ರೆ 11 ದಿನ ಸಡಗರ ಇರ್ತೈತೆ ನೋಡ್ರಿ ಬೆಳಗಾವಿಯಲ್ಲಿ, ದಸರಾ ಸಡಗರ. ಸೊ ಬಸ್ತಿಯಲ್ಲೂ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸು. ಸೊ ಬಸ್ತಿಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಈಗ ದಾಂಡಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸು. ದಾಂಡಿ ಆಡಿ ಮುಗಿಸಿದ್ದಾರೆ. ಸೊ ಈಗ ಗರ್ಭ ಆಡೋಕ್ಕಂತಾರೆ. ಸೊ ನಾನು ಗರ್ಭ ಆಡೋಕ್ಕಂತೀನಿ ನೋಡ್ರಿ ಫ್ರೆಂಡ್ಸು. ಸೊ ಎಲ್ಲದೀನಿ ಅಂಥೇಳಿ ನೋಡ್ರಿ.
ಫ್ರೆಂಡ್ಸ್, ಇವಾಗ ಮನೆಗೆ ಬಂದೆ. ಮನೆಗೆ ಬಂದು ಇವಾಗ ಒಂದು ರೀಲ್ಸ್ ಮಾಡಬೇಕು ಅಂತೇಳಿ ಸೆಲ್ಫಿ ಸ್ಟಿಕ್ ಸ್ವಲ್ಪ ತಿರ್ಗಿಸ್ಕೊಂಡೆ. ನೋಡ್ರಿ, ಮೂರ್ದ ಹೋಗ್ಬಿಡ್ತು, 2 ಪೀಸ್ ಆಗ್ಬಿಟ್ಟೈತಿ. ನೆಟ್ಟಿಗೆ ಅಷ್ಟೇ ಒಂದ್ 2.5 ತಿಂಗಳು ಬಂತು. ಆಕ್ಚುಲಿ ಮುರಿತಿರ್ಲಿಲ್ಲ ಅದು. ಅವಾಗ್ಲೇ ನಮ್ ತಮ್ಮ ಒಂದು ಶಾರ್ಟ್ ವಿಡಿಯೋ ಮಾಡಕ್ ಹೋಗಿ ಸ್ವಲ್ಪ ಅಂದ್ರೆ ನಾನು ಸ್ವಲ್ಪ ಕಂಫರ್ಟಬಲ್ ಆಗುವಂಗ ಸ್ವಲ್ಪ ನನಗ್ ಬೇಕಾದಂಗ ತಿರ್ಗಿಸ್ಕೊನಂಗ ಮಾಡ್ಕೊಳಕ್ ಅಂತಿದ್ದೆ. ಅಂದ್ರೆ ಸ್ವಲ್ಪ ಲೂಸ್ ಇಟ್ಕೊಂಡಿದ್ದಿಲ್ಲ, ನಟ್ ಐತಿ. ತಮ್ಮ ಸ್ವಲ್ಪ ಹಿಂಗ್ ಹಿಡ್ಕೊಂಡ್ ಹಿಂಗ ಮುಂದಕ್ ಬೀಳ್ತದ ಬಾ ಅಂತ ನಟ್ ಟೈಟ್ ಆಗಿ ತಿರ್ಗಿಸ್ಬಿಟ್ಟನ. ನನಗದ ಡೈಲಿ ಯೂಸ್ ಮಾಡಿ ರೂಢಿ ಆಗೈತಲ್ಲ, ಹಿಂಗ್ ತಿರ್ಗಿಸಾಕ್ ಹೋಗಿದ್ರೆ ಟೈಟ್ ಆಗ್ತಿತ್ತು. ಇದು ಇಷ್ಟೇ ಟೈಟ್ ಐತಿ ಅಂತ ನಮ್ ತಮ್ಮ ಟೈಟ್ ಮಾಡ್ಯಾನ ಅಂತ ಅನ್ಕೊಂಡ್ ಹಂಗ ತಿರ್ಗಿಸಿ ಇವತ್ತು ಅದು ಮುರ್ದೇ ಹೋಗ್ಬಿಡ್ತು. ನೋಡ್ರಿ, ಬಾಳ ಬೇಜಾರಾಯ್ತು. ಬಾಳ ದಿನನೂ ಬರ್ಲಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗಂದೈತಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಂದ ಯೂಟ್ಯೂಬ್ಗೆ ಅಂತೇಳಿ ಇನ್ವೆಸ್ಟ್ ಮಾಡಿದ್ದು ಅಂತಂದ್ರೆ ಇದು ಒಂದ. ನೋಡ್ರಿ, 250 ಏನೋ ಕೊಟ್ಟಿದ್ದೆ, 250 230 ಏನೋ ಕೊಟ್ಟಿದ್ದೆ ಅಷ್ಟ. ಸೊ ಇವಾಗ ಮುರಿದೋಯ್ತು. ಅದೇನು ಸರಿ ಮಾಡಕ್ ಬರುತ್ತ ನೋಡ್ರಿ ಫ್ರೆಂಡ್ಸ್. ಎಷ್ಟ್ ಚೆನ್ನಾಗಿತ್ತು ಗೊತ್ತಾ, ಎಷ್ಟು ಕಂಫರ್ಟಬಲ್ ಆಗಿ ಎಷ್ಟು ಚೆನ್ನಾಗಿ ವ್ಲಾಗ್ ಎಲ್ಲ ಮಾಡ್ಕೊಂತಿದ್ದೆ ನಾನು. ಯಾರ್ದು ಹೆಲ್ಪ್ ಎಲ್ಲ ಏನೋ ತಗೊಳ್ಳಾರ್ದನ ಒಬ್ಬೇಕೆ ವ್ಲಾಗ್ ಮಾಡ್ಕೊಂತಿದ್ದೆ. ಸೊ ಇವಾಗ ಮತ್ತ ಹಣೆ ಬರೋಣ ನಂದು, ಗುದ್ದಾಡೋದಿನ್ನ ನೀವು ಮಾಡ್ಬಾರ ಅಂತಂದು ಕರೆಯೋದು. ಇನ್ನೊಂದು ನಾಳೆ ಅಥವಾ ನಾಡಿದ್ದು 2 ದಿನ ಆಗಿದ್ ಮುರಿದಿತ್ತಂದ್ರೂ ನಡೀತಿತ್ತು ಅತ್ತಾಗ. ಯಾಕಂತಂದ್ರೆ ಈಗ ಹಬ್ಬ ಐತಲ್ಲ, ಹಬ್ಬದಾಗ ಒಳ್ಳೆ ವ್ಲಾಗ್ ಎಲ್ಲ ಮಾಡ್ಕೋಬಹುದು. ನಾನು ಕರೆಕ್ಟ್ ಆಗಿ ಇಟ್ಕೊಂಡಿನ ಅದನ್ನ. ಇವತ್ತು ಒಂದಿನ ಅವ್ನ ಕೈಯಾಗ ಕೊಟ್ಟು ಹಂಗ ಆತದ. ನಂಗ ಅದು ಸ್ವಲ್ಪ ಟೈಟ್ ಆದಾಗ ಸ್ವಲ್ಪ ಅವಾಗ ಲೂಸ್ ಮಾಡ್ಕೊಂಡಿದ್ನಿ ಅಂದ್ರೆ ಆಗ್ತಿತ್ತು. ಅಂದ್ರ ಗದ್ದಲದೊಳಗ ಅರ್ಜೆಂಟ್ ಒಳಗ ಮತ್ತ ಅದನ್ನ ನಾನು ಲೂಸ್ ಮಾಡ್ಕೊಳಕ್ ಆಗ್ಲೇ ಇಲ್ಲ. ಅಲ್ಲಿ ಹೊರಗೋದಾಗ ನೋಡಿದ್ರಲ್ಲ ಎಷ್ಟು ರಶ್ ಇತ್ತು ಅಂತ ಹೇಳಿ. ಅದ್ರಾಗ ಬರೀ ಅರ್ಬಿನ್ ಬರೀ ಕಿರಿಕಿರಿ ಮಾಡಕಂತಿದ್ದ. ಅದು ಲೂಸ್ ಮಾಡ್ಬೇಕು ಅನ್ನೋ ತಲೆಯಾಗನ ಬರ್ಲಿಲ್ಲ ನನಗ. ಸೊ ಅಷ್ಟ ಯೂಸ್ ಮಾಡಿದೆ. ಟೈಟ್ ಇದ್ರು ಜೋರಾಗಿ ತಿರ್ಗಿಸ್ಕೊಂಡೆ. ಸೊ ಹಂಗಾಗಿ ತಿರ್ಗಿಸಿ ಕೊನೆಗೆ ಮುರ್ದೇ ಹೋಗ್ಬಿಡ್ತು ನೋಡ್ರಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ. ಸೆಲ್ಫಿ ಸ್ಟಿಕ್ ಮುರಿದಿರೋ ಬೇಜಾರಿನಾಗ ವ್ಲಾಗ್ ಏನ್ ಮಾಡಕಂತೀನಿ ನೋಡ್ರಿ. ಸಿಕ್ಕಾಪಟ್ಟೆ ಬೇಜಾರಾಗಂದೈತಿ. ಏನಪ್ಪ ಇದು ಹಿಂಗಾಗೋಗ್ಬಿಡ್ತಲ್ಲ ಇವತ್ತಿಂದು ಎಂಡ್ ಮಾಡೋವಾಗ ವ್ಲಾಗ್ ಅಂತ ಹೇಳಿ. ಈ ವ್ಲಾಗ್ ಎಂಡ್ ಮಾಡಬೇಕು ಮತ್ ಇವಾಗ ಒಂದು ರೀಲ್ಸ್ ಮಾಡಬೇಕು ಅಂತ ಮಾಡೋ ಟೈಮ್ನಾಗ ಮುರಿದೇ ಹೋಗ್ಬಿಡುತ್ತೆ. ಓಕೆ, ಏನು ಮಾಡಕ್ ಆಗಂಗಿಲ್ಲ. ನೆಕ್ಸ್ಟ್ ಈ ತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆದಾಗ್ಲಿ ನೆಕ್ಸ್ಟ್ ಟೈಮ್ ಹುಷಾರಾಗ್ತೀವಿ. ಸೊ ಓಕೆ, ಈ ವ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ನನ್ನ ಚಾನಲ್ಗ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸಪೋರ್ಟ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್. ಇನ್ಮೇಗಿದ್ದ ಹಿಂಗ ವ್ಲಾಗ್ ಬರ್ತಾ ನೋಡ್ರಿ. ಮತ್ತೆ ಸೆಲ್ಫಿ ಸ್ಟಿಕ್ ತಗೊಳ್ಳೋವರೆಗೂ ಎಷ್ಟು ಚೆನ್ನಾಗಿ ಹಿಂಗ್ ದೂರದಿಂದ ಮಸ್ತ್ ವ್ಲಾಗ್ ಬರ್ತಿದ್ದು. ಮತ್ತೆ ಹಿಂಗ ಝೂಮ್ ಇನ್ ವ್ಲಾಗ್ ಬರ್ತಾವು. ಬಹಳಷ್ಟು ಮಂದಿ ಇದ್ದಾಗ ರಶ್ ಇರ್ತಲ್ಲ ಫ್ರೆಂಡ್ಸ್, ಏನಾದ್ರು ಐಟಮ್ ಕಾಣಂಗಿಲ್ಲ ಆ ರಶ್ ಒಳಗ. ಅವಾಗ ಸೆಲ್ಫಿ ಸ್ಟಿಕ್ ಫುಲ್ ಓಪನ್ ಮಾಡಿ ನೀಟಾಗೆಲ್ಲ ವ್ಲಾಗ್ ಮಾಡ್ಕೋಬಹುದಾಗಿತ್ತು. ಸೊ ಇನ್ನ ಆ ತರ ವ್ಲಾಗ್ ಮಾಡಕ್ಕಾಗಲ್ಲ. ಓಕೆ, ಬಾಯ್.